ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುತ್ತು. ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಈ ಒಂದು ಸಾಧನಾ ಪರೀಕ್ಷೆ ಅಂದರೆ FA1 ರೂಪನಾತ್ಮಕ ಮೌಲ್ಯಮಾಪನ 1 ಆಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮೊಂದಿಗೆ ಇಡಲು ಬರುತ್ತಿದ್ದೇನೆ. ಹೋದ ಒಂದು ವಿಡಿಯೋದಲ್ಲಿ 9ನೇ ತರಗತಿಯ ಒಂದು ಪ್ರಥಮ ಭಾಷೆ ಕನ್ನಡವಾಗಿನ FA1 ನೋಡಿದ್ವಿ. ಆ ಒಂದು ವಿಡಿಯೋ ಬೇಕಾದರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡಬಹುದು. ಅದಕ್ಕೆ ತುಂಬ ಹೆಚ್ಚು ವ್ಯೂಸ್ಗಳು ಬಂದಿದೆ ಹಾಗೂ PDF ಅನ್ನು ಕೂಡ ಕೇಳ್ತಿದ್ದಾರೆ. ಈ ಸಲ ನೀವು ಕೂಡ PDF ಅನ್ನು ತೆಗೆಯಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ಗೆ ಲಿಂಕ್ ಜಾಯ್ನ್ ಆಗಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ನಂಬರನ್ನು ನೀಡಿರ್ತೀವಿ, ಅಲ್ಲಿ ಕೂಡ ಹೋಗಿ ಚೆಕ್ಔಟ್ ಮಾಡ್ಕೋಬೋದು. ನೀವು ಈ ಕ್ವಶನ್ ಪೇಪರ್ಗಳನ್ನು ಪರ್ಚೇಸ್ ಮಾಡಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ಮೊದಲನೇ ಒಂದು ಪಾಯಿಂಟ್ ಏನಪ್ಪ ಕೇಳಿದ್ದಾರೆ ಅಂದರೆ, ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಪದಗಳಿಂದ ಉತ್ತರಿಸಿ ಅಂತ ಹೇಳಿದರೆ, ಅಂದರೆ 4 ವಾಕ್ಯದ ಪ್ರಶ್ನೆಗಳು ಇದರಲ್ಲಿ ಇರುವಂಥದ್ದು. ದಿನವಾರನ್ನು ಪದವು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ. ಏನಪ್ಪ, ದಿವಾನರನ್ನು ಈ ಒಂದು ಪದದ ವಿಭಕ್ತಿಗೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಪ್ರಥಮ, ಆಪ್ಷನ್ ಡಿ ದ್ವಿತೀಯ, ಆಪ್ಷನ್ ಸಿ ತೃತೀಯ, ಆಪ್ಷನ್ ಡಿ ಚತುರ್ಥಿ ಅಂತ ಕೇಳಿದ್ರು. ಸರಿಯಾದ ಆನ್ಸರ್ ಇಲ್ಲಿ ದ್ವಿತೀಯ ಆಗಿರ್ತಕ್ಕಂಥದ್ದು. ಇಲ್ಲಿ ನೀಲಿ ಅದು ಇದೆ ಅಲ್ವಾ, ಅದೇ. ನದಿ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಎ ರೂಢನಾಮ, ಬಿ ಅಂಕಿತ ನಾಮ, ಸಿ ಅನ್ವರ್ಥ ನಾಮ, ಗುಣವಾಚಕ, ಡಿ. ಆದರೆ ಸರಿಯಾದ ಉತ್ತರ ಆಪ್ಷನ್ ಎ ರೂಢನಾಮ. ನೆಕ್ಸ್ಟ್ ಕ್ವಶನ್ ಕೇಳಿದ್ರಪ್ಪ ಅಂತಂದರೆ, ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 4ನೇ ಪದಕ್ಕೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಅ, ಇ, ಉ ಇವೆಲ್ಲವೂ ದೀರ್ಘ ಸ್ವರಗಳು. ಅ, ಇ, ಉ, ರು ಇವೆಲ್ಲಗಳು ಹ್ರಸ್ವ ಸ್ವರಗಳು ಆಗಿರುವಂಥದ್ದು. ಹಾಗಾದರೆ ಇಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳನ್ನು ಕೇಳಿದ್ರು, ನಾವು ನೇರವಾಗಿ ಉತ್ತರವನ್ನು ಕೊಟ್ಟಿದ್ದೀವಿ. ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ ಅಂತ ಕೇಳಿದರೆ, ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗಿ, ಇನ್ನೊಬ್ಬ ಪೋಸ್ಟ್ ಮಾಸ್ಟರ್ನಾಗಿ ತಂದೆಯ ಆಸೆಯನ್ನು ನೆರವೇರಿಸಿದರು ಅಂತ ಇರುವಂಥದ್ದು. ಹಾಗೆ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ನಮ್ಮನ್ನು ಆಳುವವಳು ಯಾರು ಎಂದು ಕವಿ ಹೇಳಿದ್ದಾಳೆ. ಯಾರಪ್ಪ ಅಂದರೆ ಕನ್ನಡಾಂಬೆ ನಮ್ಮನ್ನು ಆಳುವವರಿದ್ದಾರೆ. ನಾನು 3rd ಕ್ವಶನ್ ಯಾವ ಒಂದು ವಿಡಿಯೋದಲ್ಲೂ ಕೂಡ ಆನ್ಸರನ್ನು ಇಟ್ಟಿರಲ್ಲ, ಯಾಕಂದರೆ ಅದನ್ನು ನಾನು ನಿಮಗೆ ಬರೆಯಲು ಇಟ್ಟಿರ್ತೀನಿ. ಅದೇ ರೀತಿಯಾಗಿ ಇಲ್ಲಿ ರಸೂಲ್ ಖಾನನ್ನು ಅವರು DVG ಅವರ ವಿದ್ಯಾಭ್ಯಾಸಕ್ಕೆ ಮಾಡಿದ ಸಹಾಯವೇನು ಅಂತ ಕೇಳಿದರು. ರಸೂಲ್ ಖಾನನ್ನು DVG ಅವರನ್ನು ತನ್ನ ಜಟಕಾ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ ಪೇಟೆಗೆ ಕರೆದುಕೊಂಡು ಹೋದನು. ಅಲ್ಲಿ ಬೆಂಗಳೂರಿನಿಗೆ ಟಿಕೆಟ್ ಕೊಡಿಸಿ ರೈಲಿನಲ್ಲಿ ಕೂರಿಸಿದನು. ಕೈ ಖರ್ಚಿಗೆಂದು ₹1 ಕೊಟ್ಟನು. ಹೀಗೆ ರಸೂಲ್ ಖಾನನು DVG ಅವರನ್ನು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದನು. ಆಗಿನ ಕಾಲದಲ್ಲಿ ₹1 ಅಂದರೆ = 100 ಪೈಸೆ ಇದ್ದ ಹಾಗೆ. ಅದೇ ರೀತಿ ₹1 ಅವರು ಈಗ ಕೊಟ್ಟು ಕಳಿಸಿದರಂತೆ. 100 ಪೈಸೆ ಅಂದರೆ ಬೇರೆ, ₹1 ಅಂದರೆ ಬೇರೆ. ಅದೇ ರೀತಿಯಾಗಿ ಇಲ್ಲಿ ಏನಂದರೆ, ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಅಥವಾ ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು ಅಂತ ಕೇಳಿದರೆ, ಕನ್ನಡ ನಾಡಿನ ಪ್ರಕೃತಿ ಸಂಪದ್ಭರಿತವಾಗಿದ್ದು ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ರೀತಿಯ ಮರಗಳು, ಪತ್ರ ಪುಷ್ಪಗಳು ನೀಡುವ ಬಗೆಯ ಬಳ್ಳಿಗಳಿಂದ ಕೂಡಿದೆ. ಅಲ್ಲದೆ ಕೆನೆ ಭರಿತವಾದ ಹಾಲೆನೆಗಳಿಂದ ಕೂಡಿದ ಬೆಳೆಗಳೇ. ಮೇಲಿಂದ ಬೀಸಿ ಬರುವ ತಂಗಾಳಿ ಪ್ರಾಣಿ ಪಕ್ಷಿಗಳ ಸಮೂಹ, ನದಿಗಳು, ನಗರಗಳು, ಪರ್ವತಗಳು, ಹೀಗೆ ಇಲ್ಲಿ ಎಲ್ಲದಿರುವುದು ಇಲ್ಲೇ. ಸ್ವರ್ಗವೇ ಭೂಮಿಗಿಳಿದಂತೆ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ಕವಿ ಪರಿಚಯ ಬರೆದಿದ್ದರು 2 ಮಾರ್ಕಸ್ಗೆ. ಓಕೆ. ಬಾಗಲವಾಡಿ ದೇವರಾಯರದ್ದು ಕೇಳಿದ್ರು. ಇಲ್ಲಿ ಕವಿ ಪರಿಚಯ ಬರೆದಿದ್ದೀನಿ, ನೀವು ಈಗ ನೋಡ್ಕೋಬೋದು. ಬಾಗಲವಾಡಿ ದೇವರಾಯರು 1927ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಾಗಲವಾಡಿಯಲ್ಲಿ ಜನಿಸಿದರು. ಶ್ರೀಯುತರು ಹುಚ್ಚು ಮನಸ್ಸಿನ ಮುನ್ಸೀಫ್ ಮತ್ತು ಇತರೆ ಕಥೆಗಳನ್ನು ಬರೆದಿದ್ದು, ಆರಾಧನಾ, ರುದ್ರಪ್ಪನ ರೌದ ಮತ್ತು ಇತರ ಕೃತಿಗಳನ್ನು ರಚಿಸಿದ್ದಾರೆ. ಬಾಗಲವಾಡಿ ದೇವರಾಯ ಅವರು ಒಟ್ಟು 26 ಕಥೆಗಳನ್ನು ಬರೆದಿದ್ದಾರೆ. ಇವರು 1985ರಲ್ಲಿ ಏನಾದರಪ್ಪ ಅಂತಂದ್ರೆ ನಿಧನರಾದರು ಅಂತ ಇರುವಂಥದ್ದು. ನೆಕ್ಸ್ಟ್ ಒಂದು ಕ್ವಶನ್ ಏನಪ್ಪ ಅಂದರೆ, ಸಂದರ್ಭ ಸ್ವಾರಸ್ಯವನ್ನು ಕೇಳಿದ್ದಾರೆ. ಏನು ಬಂದಿರ ಗುಂಡಪ್ಪ ಅಂತ ಆಯ್ಕೆ. ಈ ವಾಕ್ಯವನ್ನು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರು ರಚಿಸಿರುವ ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯಿಂದ ಆರಿಸಿ, ನಿಗದಿಪಡಿಸುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, DVG ಅವರನ್ನು ದಸರಾ ಸಭೆ ಸಂಭಾವನೆಯನ್ನು ಹಿಂದಿರುಗಿಸಲು ವಿಶ್ವೇಶ್ವರಯ್ಯನವರು ಬಳಿ ಬಂದಾಗ ವಿಶ್ವೇಶ್ವರಯ್ಯನವರ DVG ಅವರಿಗೆ ಈ ಮಾತನ್ನು ಹೇಳುತ್ತಾರೆ. ನೆಕ್ಸ್ಟ್ ಸ್ವಾರಸ್ಯ ನೋಡೋದಾದರೆ, ವಿಶ್ವೇಶ್ವರಯ್ಯನವರು ರಾಜ್ಯದ ಅತಿ ದೊಡ್ಡ ಹುದ್ದೆಯಲ್ಲಿದ್ದರೂ ಸಹ ತಮ್ಮನ್ನು ನೋಡಲು ಬಂದ ಕಿರಿಯರನ್ನು ಪ್ರೀತಿ ಗೌರವದಿಂದ ಮಾತನಾಡಿಸಿ
ರೀತಿ ಇಲ್ಲಿ ಸ್ವರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಇರುವಂಥದ್ದು. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಪದ್ಯ ಭಾಗ ಪೂರ್ಣಗೊಳಿಸಿ. ಇದು ಕೂಡ 3 ಮಾರ್ಕ್ಸ್ಗೆ ಒಂದು ಪದ್ಯ ಭಾಗವನ್ನು ಕೇಳಿದರೆ ಮಕ್ಕಳೇ, ಆದ ಕಾರಣ ಇದನ್ನು ನೀವು ನೀಟಾಗಿ ಬರೀಬೇಕು. ನಾಡಿಗಾಗಿ ಅಂತ ಮುಂದೆ ಬಂದಿದ್ದಾರೆ, ಪದ್ಯವನ್ನು ಇಲ್ಲಿ ಬರೀಬೇಕು. ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ, ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳಿನಿಯುವ ಕರುಣೆಯಲ್ಲಿ, ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮುಳುಗುವಲ್ಲಿ, ನಮ್ಮ ಗುರಿಯು ಬೆಳಕಿನೆಡೆಗೆ ನಡೆಯುವ ಧೀರ ಪಯಣದಲ್ಲಿ ಅಂತ ಇರುವಂಥದ್ದು ಈ ಒಂದು ಇದನ್ನು ಬರೀಬೇಕು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಅದ ಒಂದು ಗಾದೆ ಮಾತು ಏನಪ್ಪ ಕೇಳಿದ್ದಾರೆ ಅಂದರೆ ಇಲ್ಲಿ ಕೈ ಕೆಸರಾದ ಬಾಯಿ ಮುಚ್ಚರು ವಿಸ್ತರಿಸಿ ಬರಿ ಅಂತ ಕೇಳಿದರೆ, ಗಾದೆಗಳು ಜನಪದ ಜೀವನ ಅನುಭವ ನುಡಿಮುತ್ತುಗಳು, ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳಿದರು. ಅಂತಹ ಹಲವು ಗಾದೆಗಳಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯು ಒಂದಾಗಿದೆ. ಈ ಗಾದೆಯು ಕಷ್ಟಪಡದೆ ಸುಖ ಸಿಗುವುದಿಲ್ಲ ಎಂಬುದನ್ನು ಧ್ವನಿಪೂರ್ಣವಾಗಿ ಹೇಳುತ್ತದೆ. ಕೈ ಕೆಸರಾದುದು ದುಡಿಮೆಯನ್ನು ಸಂತಿಸುವುದು, ಮೊಸರು ಎಂಬುದು ಅದರ ಪ್ರತಿಫಲವನ್ನು ಬಿಂಬಿಸುತ್ತದೆ. ಬಸವಣ್ಣವರ ಕಾಯಕವೇ ಕೈಲಾಸ ಎಂಬ ಮಾತು ಮೇಲಿನ ಗಾದೆಯನ್ನು ಪುಷ್ಟೀಕರಿಸುತ್ತದೆ. ಅದೇ ರೀತಿಯಾಗಿ ಇದನ್ನಷ್ಟು ನೀವು ಪ್ಯಾರಾಗ್ರಾಫನ್ನು ಬರಿಬೇಕಾಗ್ತದೆ ವಿದ್ಯಾರ್ಥಿಗಳು. ನಾನು ಹೇಳ್ತಾ ಹೋದರೆ ವಿಡಿಯೋ ಲೆಂತ್ ಆಗುತ್ತೆ. ಅಥವಾ ಏನು ಕೇಳಿದ್ದಾರೆ ಅಂದರೆ PDF ಇದಾಯಿತು. ಅಥವಾ ಏನಂದರೆ ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಇದನ್ನಾದರೂ ಕೇಳ್ಬೋದು ನೀವು. 2 ಮಾರ್ಕ್ 2 ಅಂಕಗಳು 2 ಪ್ರಶ್ನೆಗಳನ್ನು ಇಲ್ಲಿ ನೀಡಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಒಂದು ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಅನೇಕ ವಿಡಿಯೋಗಳಿಗೆ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೆ ಶೇರ್ ಮಾಡಿ. ಇಂತಹ ಅನೇಕ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಮುಂದಿನ ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಭೇಟಿ ಆಗುತ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.